ನಮಸ್ತೆ ಸ್ನೇಹಿತರೆ, ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರಾಮಾಯಣ ಕಾಲದಲ್ಲಿ ನಿರ್ಮಿಸಲಾದ ರಾಮ ಸೇತುವೆಯ ಅವಶೇಷಗಳು ಇಂದಿಗೂ ಕಂಡುಬರುತ್ತವೆ. ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತ ಮಾಸದ ಪ್ರಕಾರ ಶ್ರೀರಾಮನು ಶ್ರೀಲಂಕಾಗೆ ಹೋಗಲು ಸಮುದ್ರದ ಮೂಲಕ ನಿರ್ಮಿಸಿದ ಸೇತುವೆಯೇ ರಾಮ ಸೇತುವೆ. ರಾಮ ಸೇತುವೆಯ ಇತಿಹಾಸವಾದರೂ ಏನು? ರಾಮ ಸೇತುವೆಗೆ ಬಳಸಿದ್ದ ಕಲ್ಲುಗಳು ಯಾವ ಗ್ರಹದಿಂದ ತಂದಿದ್ದಾದ್ರೂ ಗೊತ್ತಾ? ಅಷ್ಟೇ ಅಲ್ಲದೆ ಈ ರಾಮ ಸೇತುವೆ ಎನ್ನುವುದೇ ಸುಳ್ಳು ಅನ್ನೋ ಕೆಲವರ ವಾದವಿದೆ. ಹಾಗಾದ್ರೆ ಈ ಎಲ್ಲ $1,000,000 ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನಾದ್ರೂ ರಾಮ ಭಕ್ತರಾಗಿದ್ರೆ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಆಶೀರ್ವಾದ ಇದ್ದ ಹಾಗೆ. ಅಂಡ್ ನೀವೇನಾದ್ರೂ ರಾಮ ಸೇತುವೆಯನ್ನ ನೋಡಿದ್ರೆ ಹೇಗಿದೆ ಆ ಸೇತುವೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸುತ್ತಮುತ್ತಲಿನ ಯಾವುದಾದ್ರೂ ದೇವಾಲಯ ಎಕ್ಸ್ಪ್ಲೋರ್ ಮಾಡೋದಿದ್ರೆ ಆ ದೇವಾಲಯದ ಹೆಸರನ್ನು ಕೂಡ ಸೂಚಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಲಂಕಾಧಿಪತಿಯಾದ ರಾವಣನಿಂದ ಸೀತೆಯನ್ನ ರಕ್ಷಿಸಲು ಶ್ರೀರಾಮನು ಲಂಕಾ ದ್ವೀಪವನ್ನ ಏರಿದಾಗ ಆ ಸಮಯದಲ್ಲಿ ಅವನು ವಿಶ್ವಕರ್ಮನ ಮಕ್ಕಳಾದ ನಳ ಮತ್ತು ನೀಲನಿಂದ ಸೇತುವೆಯನ್ನ ನಿರ್ಮಿಸಿದ್ನು. ಅದನ್ನ ನಿರ್ಮಿಸೋದಕ್ಕೆ ವಾನರ ಸೈನ್ಯವು ಸಹಾಯ ಮಾಡಿತು ಎಂದು ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ನಿರ್ಮಿಸಿದ ಈ ಸೇತುವೆಯಲ್ಲಿ ತೇಲುವ ಕಲ್ಲುಗಳನ್ನ ಬಳಸಲಾಗಿದೆ. ಜ್ವಾಲಾಮುಖಿಗಳಿಂದ ಉತ್ಪತ್ತಿಯಾಗುವ ಕಲ್ಲುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಅಂತ ಹೇಳಲಾಗುತ್ತೆ. ಈ ಕಲ್ಲುಗಳನ್ನ ಬಳಸಿರಬಹುದು ಅಂತ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾರೆ. ರಾಮಾಯಣ ಮತ್ತು ಮಹಾಭಾರತ ಕಟ್ಟುಕಥೆಗಳು, ಸೃಜನಶೀಲ ಕವಿತೆಗಳು ಅಥವಾ ನಿಜವಾಗಿಯೂ ನಡೆದು ಹೋದ ಇತಿಹಾಸಗಳು ಅನ್ನೋದು ಹಿಂದೂ ಮತಾಂತರ ಮುಂದಿರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ. ಇವರು ಅವುಗಳನ್ನ ಇತಿಹಾಸ ಎಂದೇ ಕರೀತಾರೆ. ಅವುಗಳನ್ನ ಇತಿಹಾಸ ಅಂತ ರುಜುವಾತು ಮಾಡೋದಕ್ಕೆ ತಲೆಗೆಳಗೆ ಮಾಡ್ತಾರೆ. ಇಲ್ಲದಿದ್ರೆ ಸಾಕ್ಷಿ ಪುರಾವೆಗಳನ್ನ ಎಳೆದು ತಂದು ಹಿಗ್ಗಿಸಿ ತಮ್ಮ ವಿತಂಡವಾದಕ್ಕೆ ಪೂರಕ ಮಾಡಿಕೊಳ್ಳಲು ಹರಸಾಹಸ ಪಡ್ತಾರೆ. ರಾಮಾಯಣದ ಐತಿಹಾಸಿಕತೆಯನ್ನ ರುಜುವಾತು ಮಾಡಲು ಅವರು ಬಳಸ್ತಾ ಇರುವ ಒಂದು ಸಾಧನ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಸೇತುವೆ ತರದ ಸಂರಚನೆ. ಇದನ್ನ ತನ್ನ ವಾನರ ಸೇನೆಯನ್ನ ಲಂಕೆಗೆ ಕರೆದುಕೊಂಡು ರಾಮನೇ ನಿರ್ಮಿಸಿದ ಅನ್ನೋದು ಇವರ ವಾದ. ಆದರೆ ಈ ವಾದದಲ್ಲಿ ಎಷ್ಟು ಹುರುಳಿದೆ. ಇದನ್ನ ಎಡನ್ ಸೇತುವೆ ಅಂತಲೂ ಕೂಡ ಕರೆಯಲಾಗುತ್ತೆ. ಯಹೂದಿಗಳು, ಯೇಸುವಿನ ಅನುಯಾಯಿಗಳು ಮತ್ತು ಮುಸ್ಲಿಮರೆಲ್ಲರೂ ತಮ್ಮನ್ನ ಎಡನ್ ಸಂತಾನ ಅಂತ ಕರೆದುಕೊಳ್ತಾರೆ. ಜಗತ್ತಿನಲ್ಲಿ ಇವರೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರೋದ್ರಿಂದ ಹೆಚ್ಚು ಜನ ಈ ಸಂರಚನೆಯನ್ನ ಎಡಮ್ ಸೇತುವೆ ಅಂತ ಕರೀತಾರೆ. ಮುಸ್ಲಿಂ ಮತ್ತು ಕ್ರೈಸ್ತರ ಪ್ರಕಾರ ದೇವರು ನಿರ್ಬಂಧಿಸಿದ ಹಣ್ಣನ್ನ ಏಡಮ್ ತಿಂದಿದ್ರಿಂದ ಇವನನ್ನ ದೇವರ ಸ್ವರ್ಗದಿಂದ ಭೂಮಿಗೆ ಎಸೆಯುತ್ತಾನೆ. ಏಡಮ್ ಶ್ರೀಲಂಕಾದ ಕೇಂದ್ರದಲ್ಲಿರುವ ಒಂದು ಎತ್ತರದ ಪ್ರದೇಶದ ತುದಿಯ ಮೇಲೆ ಬೀಳುತ್ತದೆ. ಅಲ್ಲಿ ಸಾವಿರಾರು ವರ್ಷಗಳ ಪ್ರಾಯಶ್ಚಿತ ಮಾಡಿ ಆ ಸೇತುವೆಯ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಾನೆ. ಆದುದರಿಂದ ಮುಸ್ಲಿಮರು ಇದನ್ನ ಐತಿಹಾಸಿಕ ಕುರುಹು ಅಂತ ವಾದಿಸ್ತಾರೆ. ರಾಮಾಯಣದ ಪ್ರಕಾರ ದಕ್ಷಿಣ ಭಾರತದಲ್ಲಿ ಚೋಳರಿದ್ರು, ಪಾಂಡ್ಯರಿದ್ರು, ಆಂಧ್ರರಿದ್ರು, ಕೇರಳಿಗರೂ ಇದ್ರು. ಆದ್ರೆ ಕರ್ನಾಟಕದವರಿರಲಿಲ್ಲ. ಕಿಷ್ಕಿಂಧೆ ಇತ್ತು. ಅಲ್ಲಿ ವಾನರರು ಅಥವಾ ಕೂತಿಗಳು ಇದ್ವು. ಸುಗ್ರೀವ ವಾನರರಿಗೆ ಸೀತೆಯನ್ನ ಎಲ್ಲೆಡೆ ಹುಡುಕಬೇಕು ಅಂತ ಆದೇಶ ಕೊಡುವಾಗ ನದೀಂ ಗೋದಾವರಿಯಂ ಚೈವ್ ಸರ್ವಂ ಎವ ಅನುಪಶ್ಯತ ತಥೈವ ಅಂಧ್ರಾನ್ ಪುಂಡ್ರಾನ್ ಚ ಚೋಲಾನ್ ಪಾಂಡ್ಯಾನ್ ಕೇರಳಾನ್. ಇದು ವಾಲ್ಮೀಕಿ ರಾಮಾಯಣ ಈ ಒಂದು ಲೈನ್ ಅನ್ನ ಹೇಳುತ್ತೆ. ಇಲ್ಲಿ ಕರ್ನಾಟಕ ಪ್ರಸ್ತಾಪವಾಗಿಲ್ಲ. ಆದರೂ ಕನ್ನಡಿಗರು ಇಂದಿಗೂ ರಾಮಾಯಣವನ್ನ ಅತ್ಯಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಅದಾಗಿರ್ಲಿ, ಭಾರತದ ತಮಿಳುನಾಡಿನ ದಕ್ಷಿಣ ಪೂರ್ವ ಕೊನೆಯಲ್ಲಿರುವ ರಾಮೇಶ್ವರಂ ಅಥವಾ ನಡುಗಡ್ಡೆಯಿಂದ ಶ್ರೀಲಂಕೆಯ ಉತ್ತರ ಪಶ್ಚಿಮ ಮೂಲೆಯಲ್ಲಿರುವ ಮನ್ನಾರ್ ನಡುಗಡ್ಡೆಗಳ ನಡುವೆ ಸುಮಾರು 48 ಕಿಲೋಮೀಟರ್ಗಳ ಅಂತರ ಇದೆ. ಆ ಅಂತರದಲ್ಲಿ ಆಳ ಬರೀ 3 ಅಡಿ ಇರುತ್ತೆ. ಈ ಅಂತರದಲ್ಲಿ ಸುಮಾರು 103 ಸಣ್ಣ ಸಣ್ಣ ಬಂಡೆ ಮರಳು ಸಾಲಾಗಿ ಇವೆ. ಇವುಗಳಲ್ಲಿ 5 ಮಾತ್ರ ಭಾರತದ ಪ್ರತ್ಯೇಕ ಆರ್ಥಿಕ ಪ್ರದೇಶಗಳಲ್ಲಿ ಬರುತ್ತೆ. ಅವುಗಳನ್ನೇ ಹಿಂದೂ ಮತಾಂತರು ರಾಮ ಸೇತುವೆಯಂತ ಸಾಧಿಸಲು ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗತ್ತೆ. ರಾಮ ಸೇತುವೆಯಂತ ಹೇಳ್ತಾ ಇರುವ ಈ ಸಂರಚನೆಯ ಬಗ್ಗೆ ರಾಮಾಯಣ ಏನ್ ಹೇಳುತ್ತೆ? ರಾಮಾಯಣದ ಯುದ್ಧ ಕಾಂಡದ ಅಧ್ಯಾಯ 22ರ ಶ್ಲೋಕ 74 ಹೀಗೆ ಹೇಳುತ್ತೆ: ದಶಯೋಜನ ವಿಸ್ತರಣಂ ಶತಯೋಜನ ಮಾಯತಂ. ಅಂದ್ರೆ ಈ ಸೇತುವೆಯು 10 ಯೋಜನ ಅಗಲ ಮತ್ತು 100 ಯೋಜನ ಉದ್ದ ಇತ್ತು ಎಂದು.
ಒಂದು ಯೋಜನ ಅಂತಂದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಎಷ್ಟು ಕಿಲೋಮೀಟರ್ ಆಗತ್ತೆ? ಇದು ಹಿಂದೂ ಶಾಸ್ತ್ರದಲ್ಲಿ ಸಿಕ್ಕಿರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆಗ ಕಿಲೋಮೀಟರ್ ಚಾಲ್ತಿಯಲ್ಲಿ ಇರಲಿಲ್ಲ. ಆದರೆ ಇದು ರಾಮ ಕಟ್ಟಿದ ಸೇತುವೆಯಂತ ಹಿಂದೂ ಮತಾಂತರ ಹೇಳಿಕೆಗಳನ್ನು ಒಪ್ಪುವುದಾದರೆ ಈ ಸೇತುವೆಯ ಉದ್ದ ಬರೀ 48 ಕಿಲೋಮೀಟರ್ ಆಗಿರೋದ್ರಿಂದ ಒಂದು ಯೋಜನ ಬರೀ ಅರ್ಧ ಕಿಲೋಮೀಟರ್ ಆಗತ್ತೆ. ಇದನ್ನ ಸರಿ ಎಂದು ತಪ್ಪಿದರೆ ಸರಿಸುಮಾರು ಎಲ್ಲ ಹಿಂದೂ ಗ್ರಂಥಗಳಲ್ಲಿ ಬರುವ ಯೋಜನಗಳ ಲೆಕ್ಕಾಚಾರ ತಲೆ ಕೆಳಗಾಗತ್ತೆ. ಉದಾಹರಣೆಗೆ ಹಿಂದೂಗಳ ಖಗೋಳಶಾಸ್ತ್ರದ ಗ್ರಂಥ ಸೂರ್ಯ ಸಿದ್ಧಾಂತದ ಮೊದಲ ಅಧ್ಯಾಯದ 59ನೆಯ ಶ್ಲೋಕ ಭೂಮಿಯ ವ್ಯಾಸವನ್ನ 1600 ಯೋಜನ ಎಂದು ಹೇಳುತ್ತದೆ. ಯೋಜನಾನಿ ಶತನ್ಯಷ್ಟೌ ಭೂಕರ್ಣೋ ದ್ವಿಗುಣಾನಿ ತದ್ವರ್ಗೋ ದಶಗಣಾತ್ಪದಂ. ಅಂದ್ರೆ ಭೂಮಿಯ ವ್ಯಾಸ 2 ಬಾರಿ 800 ಅಂದ್ರೆ 1600 ಯೋಜನೆಗಳ ಆಗಿದೆ. ಅಂದ್ರೆ ಒಂದು ಯೋಜನ ಅಂತಂದ್ರೆ ಬರೀ ಅರ್ಧ ಕಿಲೋಮೀಟರ್ ಆಗತ್ತೆ ಅಂತಾದ್ರೆ ಅಂದ್ರೆ ಇದರ ಪ್ರಕಾರ ಭೂಮಿಯ ವ್ಯಾಸ ಬರೀ 800 ಕಿಲೋಮೀಟರ್ಗಳಾಗತ್ತೆ. ಆದ್ರೆ ಭೂಮಿಯ ವ್ಯಾಸ 12,742 ಕಿಲೋಮೀಟರ್ ಎಂದು ವಿಜ್ಞಾನ ಹೇಳುತ್ತೆ. ಹೀಗಾಗಿ ಗೊಂದಲ ಹಾಗೆ ಉಳಿದುಕೊಂಡಿದೆ. ಸೂರ್ಯ ಸಿದ್ಧಾಂತ ಸರಿ ಎನ್ನುವುದಾದ್ರೆ ಒಂದು ಯೋಜನ ಕಿಲೋಮೀಟರ್ ಲೆಕ್ಕದಲ್ಲಿ 7.95 ಕಿಲೋಮೀಟರ್ ಆಗತ್ತೆ. ಈ ಲೆಕ್ಕಾಚಾರದಲ್ಲಿ ರಾಮಾಯಣ ಹೇಳುವ ಸೇತುವೆಯ ಉದ್ದ 795 ಕಿಲೋಮೀಟರ್ ಹಾಗೂ ಅಗಲ 79.5 ಕಿಲೋಮೀಟರ್ ಆಗಿದೆ. ಆದರೆ ಹಿಂದೂ ಮತಾಂತರ ದುರಾದೃಷ್ಟವಂತಂದ್ರೆ ಭಾರತದ ಪಂಗನ್ ನಡುಗಡ್ಡೆಯಿಂದ ಶ್ರೀಲಂಕೆಯ ಮನ್ನಾರ್ ನಡುಗಡ್ಡೆಯ ನಡುವಣ ಅಂತರ ಬರೀ 48 ಕಿಲೋಮೀಟರ್ ಮಾತ್ರ. ಹಾಗೂ ನೀವು ಎಲ್ಲಾದರೂ 795 ಕಿಲೋಮೀಟರ್ ಉದ್ದದ ಹಾಗೂ 79.5 ಕಿಲೋಮೀಟರ್ ಅಗಲದ ಸೇತುವೆ ಬಗ್ಗೆ ಕೇಳಿದ್ದೀರಾ? ಇದನ್ನೆಲ್ಲ ನಂಬಬೇಕಾ? ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ಪೀಪಲ್ ಎಂಬ ಭಾರತೀಯ ವಿದ್ಯಾಭವನ ಪ್ರಕಟಿಸಿದ 11 ಪುಟಗಳ ಇತಿಹಾಸದ ದಿ ವೆಡ್ಜ್ ಆಫ್ ಇಂಪೆರಿಯಲ್ ಯುನಿಟಿ ಎಂಬ ಶೀರ್ಷಿಕೆಯ 2ನೇ ಪುಟದಲ್ಲಿ ದಕ್ಷಿಣ ಭಾರತ ಮತ್ತು ಸಿಯೋನ್ ಕುರಿತ ಒಂದು ಅಧ್ಯಾಯವನ್ನ ಬರೆದ ಮದ್ರಾಸ್ ವಿಶ್ವವಿದ್ಯಾಲಯದ ಭಾರತೀಯ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರ ಪ್ರಕಾರ ಬಲಪಂಥೀಯ ಇತಿಹಾಸಕಾರರು ದಿವಾನ್ ಬಹದ್ದೂರ್ ಅವರು ಒಂದು ದಾಖಲೆಯನ್ನ ಬರೀತಾರೆ. ರಾಮಾಯಣ ಮತ್ತು ಇತರೆ ದಾಖಲೆಗಳ ಪ್ರಕಾರ ರಾಕ್ಷಸರ ರಾಜ್ಯವಾದ ಲಂಕೆಯನ್ನ ಸಾಂಪ್ರದಾಯಿಕವಾಗಿ ಲಂಕಾದ್ವೀಪವೆಂದು ಗುರುತಿಸಲಾಯಿತು. ಆದರೆ ರಾಮಾಯಣದಲ್ಲಿನ ವಿವರವಾದ ಹೇಳಿಕೆಗಳ ಪ್ರಕಾರ ರಾವಣನ ರಾಜಧಾನಿಯನ್ನ ಒಳಗೊಂಡಿರುವ ದ್ವೀಪವು ಸಿಲೋನ್ನಿಂದ ಬಹಳ ದೂರದಲ್ಲಿರಬೇಕು ಮತ್ತು ಖಗೋಳದ ಹೇಳಿಕೆಗಳ ಆಧಾರದ ಮೇಲೆ ಅದು ಕೊಮೋರಿನ ದಕ್ಷಿಣಕ್ಕೆ ಸಮಭಾಜಕದಲ್ಲಿ ಇರಬೇಕು ಅಂತ ಹೇಳುತ್ತೆ. ಅದೂ ಅಲ್ಲದೆ ರಾಮ ಈ ಸೇತುವೆಯನ್ನ ಕಟ್ಟುವ ಅವಶ್ಯಕತೆ ಇರಲಿಲ್ಲ ಎಂದು ವಾಲ್ಮೀಕಿ ರಾಮಾಯಣ ಮತ್ತು ಪದ್ಮ ಪುರಾಣಗಳು ಸೂಚಿಸುತ್ತವೆ. ತನಗೆ ಹಾಗೂ ತನ್ನ ವಾನರ ಸೈನ್ಯಕ್ಕೆ ಲಂಕೆಗೆ ಹೋಗಲು ದಾರಿ ಕೊಡಬೇಕೆಂದು ರಾಮ ಕೇಳಿಕೊಂಡ್ರು ಸಮುದ್ರ ತನ್ನ ಮುಂದೆ ಪ್ರತ್ಯಕ್ಷನಾಗದೇ ಇದ್ದಾಗ ರಾಮ ಕೋಪಗೊಂಡು ತಾನು ಮತ್ತು ತನ್ನ ವಾನರ ಸೇನೆ ಸಮುದ್ರವನ್ನ ಕಾಲ್ನಡಿಗೆಯಲ್ಲೇ ದಾಟಿ ಲಂಕೆಗೆ ಹೋಗಲು ಸಾಧ್ಯವಾಗುವಂತೆ ತನ್ನ ಬಾಣಗಳಿಂದ ಸಮುದ್ರದ ನೀರನ್ನ ಒಣಗಿಸಿ ಬಿಡೋದಾಗಿ ಸಮುದ್ರವನ್ನ ಹೆದರಿಸ್ತಾನೆ. ಸಮುದ್ರಂ ಶೋಷಯಿಷ್ಯಾಮಿ ಪದಾಭ್ಯಾಂ ಯಾಂತು ಪ್ಲವಂಗಮ. ಇದರಿಂದ ಹೆದರಿದ ಸಮುದ್ರ ರಾಮನ ಮುಂದೆ ಬಂದು ಕೈ ಮುಗಿದುಕೊಂಡು ನಿಂತಾಗಲೂ ರಾಮ ಅದೇ ಬೆದರಿಕೆಯನ್ನ ಪುನರುಚ್ಚರಿಸುತ್ತಾನೆ. ಮುತ್ಕಾರ್ಮುಖ ನಿಸೃಷ್ಟೇನ ಶರವರ್ಷೇನ ಸಾಗರ ತೀರಂ ಗಮಿಷ್ಯಂತಿ ಪದ್ಮರೇ ಪ್ಲವಂಗಾನಂ. ಅಂದ್ರೆ ನನ್ನ ಬಿಲ್ಲಿನಿಂದ ಹೊರಬರುವ ಬಾಣಗಳ ಪ್ರವಾಹದಿಂದ ನನ್ನ ಕೋತಿಗಳು ಕಾಲ್ನಡಿಗೆಯಲ್ಲೇ ಆಚೆ ಕಡೆ ದಂಡೆಯನ್ನ ತಲುಪಬಲ್ಲವು ಅಂತ ಹೇಳ್ತಾನೆ. ಹಾಗಾದ್ರೆ ಇಷ್ಟೊಂದು ಮರಗಳನ್ನು ಕಡಿದು ಅವುಗಳನ್ನು ಕಲ್ಲು ಬಂಡೆಗಳನ್ನು ಸಮುದ್ರದಲ್ಲಿ ಹಾಕಿ ಪಾಪ ಆ ವಾನರ ಸೇನೆಗೆ ಅಷ್ಟೊಂದು ಕಷ್ಟ ಕೊಟ್ಟು ಸೇತುವೆ ಕಟ್ಟುವ ಅವಶ್ಯಕತೆ ಇತ್ತ ಅನ್ನುವಂತಹ ವಾದ ಒಂದ್ ಕಡೆ ಬರುತ್ತೆ. ಇನ್ನು 2002ರಲ್ಲಿ ಅಮೆರಿಕದ ನಾಸಾ ಸಂಸ್ಥೆ ಉಪಗ್ರಹದ ಮೂಲಕ ವಿವಿಧ ಸಮಯಗಳಲ್ಲಿ ತೆಗೆದ ಪಾಕ್ ಕೊಲ್ಲಿಯ ಮರಳು ದಿಬ್ಬಿಗಳು ಅಥವಾ ಆಳವಿಲ್ಲದ ಸರಪಳಿಯ ಚಿತ್ರಗಳನ್ನ ಬಿಡುಗಡೆ ಮಾಡಿತು. ಅದು ಹಾಗೆ ಮಾಡಿದ್ದೇ ತಡ ಹಿಂದೂಗಳ ಗುಂಪು ರಾಮಾಯಣದ ಐತಿಹಾಸಿಕತೆಯ ಪುರಾವೆ ಸಿಕ್ತು ಎಂದು ಹೇಳೋದಕ್ಕೆ ಶುರು ಮಾಡಿದ್ರು. ಈ ಚಿತ್ರಗಳು ರಾಮ ಸೇತುವೆಯ ಚಿತ್ರಗಳು ಎಂದು ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಇದಕ್ಕೆ ಉತ್ತರವಾಗಿ ನಾಸಾದ ಅಧಿಕೃತ ವಕ್ತಾರ ದೂರ ಸಂವೇದಿ ಚಿತ್ರಗಳು ಅಥವಾ ಛಾಯಾಚಿತ್ರಗಳು ಆ ದ್ವೀಪದ ಸರಪಳಿಯ ಮೂಲ ಅಥವಾ ಅವುಗಳ ವಯಸ್ಸಿನ ಬಗ್ಗೆ ನೇರ ಮಾಹಿತಿಯನ್ನು ಒದಗಿಸಲು ಸಾಧ್ಯವಿಲ್ಲ ಮತ್ತು ಅವು ಮಾನವ ನಿರ್ಮಿತವೇ ಎಂದು ಖಂಡಿತವಾಗಿಯೂ ನಿರ್ಧರಿಸುವುದಕ್ಕೆ ಸಾಧ್ಯವಿಲ್ಲ. ವೆಬ್ಸೈಟ್ಗಳಲ್ಲಿ ಪದೇ ಪದೇ ಪ್ರಕಟವಾಗ್ತಾ ಇರುವ ಚಿತ್ರಗಳು ನಮ್ಮದಾಗಿರಬಹುದು, ಆದರೆ ಅವುಗಳ ವ್ಯಾಖ್ಯಾನವು ಖಂಡಿತವಾಗಿಯೂ ನಮ್ಮದಲ್ಲ. ಆದರೂ ಇಂದಿಗೂ ಹಿಂದೂ ಮತಾಂತರಗಳು ನಾಸಾ ಕೂಡ ಇದು ಮಾನವ ನಿರ್ಮಿತ ರಚನೆ ಎಂದು ಒಪ್ಪಿಕೊಂಡಿದೆಯಂತ ರಾಮಾಯಣದ ಐತಿಹಾಸಿಕತೆಯನ್ನ ನಾಸಾ ಕೂಡ ಪ್ರೂಫ್ ಸಮೇತ ವಾದ ಮಂಡಿಸಿತು. ಹೀಗೆ ಸುಮಾರು
ಹೀಗೆ ಸುಮಾರು 6,000ರಿಂದ 7,000 ವರ್ಷಗಳ ಹಿಂದೆ ಸಮುದ್ರದ ಪಾತಳಿ ಇದ್ದಕ್ಕಿದ್ದಂತೆ ಸುಮಾರು 17 ಮೀಟರ್ ಕೆಳಗಿತ್ತು. ಇದರಿಂದ ಸಮುದ್ರ ತಳ ಭಾಗಶಃ ಕಾಣಿಸ್ತಾ ಇತ್ತು. ಸುಮಾರು 10,000 ವರ್ಷಗಳ ಹಿಂದೆ ಈ ಪಾತಾಳಿ ಸುಮಾರು 60 ಮೀಟರ್ಗಳಷ್ಟು ಕೆಳಗೆ ಇದ್ದಿರಬಹುದು. ಆದುದರಿಂದ ರಾಮೇಶ್ವರಂ ಮತ್ತು ತಲೈಮನ್ನಾರ್ ಮಧ್ಯದ ಜಮೀನು 18,000 ಹಾಗೂ 7,000 ವರ್ಷಗಳ ಮಧ್ಯೆ ಬಹಿರಂಗವಾಗಿ ಕಾಣಿಸ್ತಾ ಇರಬಹುದು ಅಂತ ಹೇಳಲಾಗಿತ್ತು. ಆದುದರಿಂದ ಸರ್ವೋಚ್ಚ ನ್ಯಾಯಾಲಯವು ರಾಮ ಸೇತುವೆ ಇದ್ದ ಜಾಗದಲ್ಲಿ ಹೂಳೆತ್ತಲು ಸರ್ಕಾರಕ್ಕೆ ಅನುಮತಿ ನೀಡಿತ್ತು. ಆಗ ಭಾರತೀಯ ಜನತಾ ಪಕ್ಷ, ಲಾಲ್ ಕೃಷ್ಣ ಅಡ್ವಾಣಿ ಹಾಗೂ ಇನ್ನಿತರರು ಈ ಪ್ರಮಾಣ ಪತ್ರ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತದೆ ಎಂದು ದೊಡ್ಡ ಗಲಾಟೆ ಮಾಡಿದ್ರು. ಕೊನೆಗೆ ಸರ್ಕಾರ ಪ್ರಮಾಣ ಪತ್ರವನ್ನ ಹಿಂತೆಗೆದುಕೊಂಡಿತ್ತು. ಹೀಗೆ ರಾಮ ಸೇತುವೆಯ ಬಗ್ಗೆಯೂ ಕೂಡ ಮುಸ್ಲಿಮರು ಕೆಲವೊಂದಿಷ್ಟು ತಗಾದೆಗಳನ್ನ ತೆಗೆದ್ರು. ಅದಾದ ನಂತರ ರಾಮ ಸೇತುವೆ ರಾಮನೇ ಕಟ್ಟಿದ್ದು ಅಂತ ನಾಸಾ ಕೂಡ ಹೇಳಿ ಪ್ರೂಫ್ ಸಮೇತ ಇಮೇಜಸ್ ಅನ್ನ ಕೊಟ್ಟಿದೆ. ಇದಾಗಿತ್ತು ರಾಮ ಸೇತುವೆಯ ಬಗೆಗಿನ ಮಾಹಿತಿ. ನಿಮಗೇನನ್ಸುತ್ತೆ? ರಾಮ ಸೇತುವೆ ನಿಜವಾಗಿಯೂ ರಾಮ ಕಟ್ಟಿದ್ದ ಅಥವಾ ಮಾನವ ನಿರ್ಮಿತನ ಅಥವಾ ನೈಸರ್ಗಿಕವಾಗಿ ಇದು ನಿರ್ಮಾಣಗೊಂಡಿದೆಯಾ ಅಂತ? ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.